ನಿನ್ನೆ 6 ಜನ ನಕ್ಸಲರು ಶರಣಾಗತಿಯಾಗಿದ್ದು, ಆದರೆ ಇದುವರೆಗೂ ಕೂಡ ಅವರ ಬಳಿ ಇದ್ದಂತಹ ಯಾವುದೇ ವೆಪನ್ಗಳನ್ನು ಕೂಡ ಈ ಕ್ಷಣದವರೆಗೂ ಕೂಡ ಕೊಟ್ಟಿಲ್ಲ. ಯಾವೊಬ್ಬ ನಕ್ಸಲರು ಕೂಡ ಅವರ ಬಳಿ ಇದ್ದಂತಹ ವೆಪನ್ಗಳನ್ನ ಕೊಟ್ಟಿಲ್ಲ. ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಕಾಡಿನಲ್ಲೇ ಅಡಗಿಸಿಟ್ಟಿದ್ದಾರೆ. ಹಾಗಾದ್ರೆ ನಕ್ಸಲರ ಬಳಿ AK-47 ಮಿಷನ್ ಗನ್ಗಳು ಕೂಡ ಇದ್ದವು. ಮುಂದಿನ ವಾರ ನಕ್ಸಲರನ್ನ ಪೊಲೀಸರು ವಶಕ್ಕೆ ಪಡೆಯಲಿದ್ದಾರೆ. ಪೊಲೀಸರ ಸೂಚನೆಯ ಮೇರೆಗೆ ಶಸ್ತ್ರಾಸ್ತ್ರ ಕಾಡಿನಲ್ಲೇ ಬಿಟ್ಟಿದ್ದಾರೆ. ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ 6 ನಕ್ಸಲರು. ಅವರು ಶರಣಾದ ನಂತರ ಹಲವಾರು ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಮುಗಿಸಿದ್ದಾರೆ. ಒಂದಷ್ಟು ಡಿಮ್ಯಾಂಡ್ಸ್ ಅನ್ನು ಕೂಡ ಮಾಡಿದ್ದು, ಇಂದು ಮೆಡಿಕಲ್ ಟೆಸ್ಟ್ ಕೂಡ ಆಗಿದ್ದು, ನಿನ್ನೆ 6 ಜನ ನಕ್ಸಲರು ಶರಣಾಗತಿ ಆಗಿದ್ದಾರೆ ಸಿಎಂ ಮುಂದೆ. ಆದರೆ ಇದುವರೆಗೂ ಕೂಡ ಅವರ ಬಳಿ ಇದ್ದಂತಹ ಯಾವುದೇ ವೆಪನ್ಗಳನ್ನು ಕೂಡ ಒಪ್ಪಿಸಿಲ್ಲ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ 6 ಜನ ನಕ್ಸಲರು. ನಿನ್ನೆ ತಾವಾಗೆ ಬಂದು ಶರಣಾಗಿದ್ದಾರೆ. ಶರಣಾಗುವ ಮುನ್ನ ಆದರೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕೂಡ ನಕ್ಸಲರು ಇದುವರೆಗೂ ಕೂಡ ಒಪ್ಪಿಸಿಲ್ಲ. ಯಾವೊಬ್ಬ ನಕ್ಸಲರು ಕೂಡ ಅಂದ್ರೆ 6 ಜನ ನಕ್ಸಲರು ಕೂಡ ಯಾರು ಕೂಡ ವೆಪನ್ಗಳನ್ನು ಕೂಡ ಸರ್ಕಾರಕ್ಕಾಗ್ಲಿ ಪೊಲೀಸರಿಗಾಗ್ಲಿ ಒಪ್ಪಿಸಿಲ್ಲ.